MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಬೆಂಗಳೂರಿನಾದ್ಯಂತ ಹಲವು ಭಾಗಗಳಲ್ಲಿ ಮಳೆಯ ಅವಾಂತರದಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಇತ್ತ ಸರ್ಜಾಪುರದ ರಸ್ತೆಯ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿಂಥದ್ದು. ಇನ್ನು ಹೊಳೆಯಂತಾಗಿರುವಂತಹ ರೈನ್ಬೋ ಡ್ರೈವ್ ಲೇಔಟ್ ಸ್ಥಳಕ್ಕಿಗಾಗಲೇ SDRF ಟೀಮ್ ಹಾಗೆ GBA ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಲೇಔಟ್ನಲ್ಲಿ ತುಂಬಿರುವಂತಹ ನೀರನ್ನ ಹೊರಹಾಕ್ತಾ ಇದ್ದಾರೆ ಸಿಬ್ಬಂದಿಗಳು. ರಸ್ತೆಗೆ ನೀರು ಹರಿತಾ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಅಲ್ಲುಂಟಾಗಿದೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ ಶಾಂತಮೂರ್ತಿ ಚೇತಲಕ್. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಬಹುತೇಕ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಜಲಾವೃತ ಆಗಿರುವಂಥ ದೃಶ್ಯಗಳು ಕಂಡುಬರ್ತಾ ಇತ್ತು. ಈಗ ಬೆಳಿಗ್ಗೆ ಆದರೂ ಕೂಡ ರಾಜಧಾನಿಯ ಹಲವೆಡೆಯಲ್ಲಿ ಅವಾಂತರ ಮುಂದುವರೆದಿರುವಂಥದ್ದು. ಇದು ಸರ್ಜಾಪುರ ರಸ್ತೆಯಲ್ಲಿರುವಂಥ ರೈನ್ಬೋ ಡ್ರೈವ್ ಲೇಔಟ್. ಈ ಲೇಔಟ್ನ ಗಮನಿಸ್ತಾ ಇದ್ರೆ ಇದು ಲೇಔಟಾ ಅಥವಾ ಒಳೇನ ಅನ್ನುವ ರೀತಿಯಲ್ಲಿ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಇಲ್ಲಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿ ಬಂದಂಥ ಮಳೆ ಏನಿದೆ, ಈ ಒಂದು ಮಳೆಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ನಿವಾಸಿಗಳು ಕೂಡ ಓಡಾಡೋಕ್ಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ SDRF ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮೋಟಾರ್ ಮೂಲಕ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದರೆ ಬೃಹತ್ ಪ್ರಮಾಣದಲ್ಲಿ ನೀರು ಲೇಔಟ್ಗೆ ನುಗ್ಗಿರುವಂಥದ್ದು. ಸದ್ಯ ಮೋಟರ್ಗಳನ್ನ ಬಳಸಿ ನೀರನ್ನು ಹೊರಹಾಕುವ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಲೇಔಟ್ನ ಒಳಭಾಗ ಏನಿದೆ ಕಂಪ್ಲೀಟ್ ಇಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಜೊತೆಗೆ ನಿವಾಸಿಗಳು ನೀರಲ್ಲೇ ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಕೆರೆಯ ನೀರೇನಿದೆ ಆ ನೀರು ಕಂಪ್ಲೀಟ್ ಆಗಿ ಲೇಔಟ್ನ ಒಳಭಾಗಕ್ಕೆ ನುಗ್ತಾ ಇದೆ. ಇದರಿಂದಾಗಿ ಪ್ರತಿನಿತ್ಯ ಮಳೆ ಬಂದಂಥ ಸಂದರ್ಭದಲ್ಲಿ ಜನರು ಇದೇ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಾ, ರಸ್ತೆ ಯಾವುದು, ಇಲ್ಲಿರುವಂಥ ಲೇಔಟ್ಗೆ ಹೋಗುವಂಥ ದಾರಿ ಯಾವುದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ನೀರಿನಿಂದ ಮುಳುಗಿ ಹೋಗಿರುವಂಥದ್ದು. ಪ್ರತಿ ಬಾರಿ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದಿಲ್ಲೊಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಆದರೆ ರಾಜಧಾನಿಯಲ್ಲಿ ಮಳೆ ಅವಾಂತರಗಳಿಂದ ಆಗ್ತಿರುವಂಥ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದ್ರಲ್ಲಿ GBA ವಿಫಲ ಆಯಿತು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಜಾಗ ಏನಿದೆ ರೈನ್ಬೋ ಡ್ರೈವ್ ಲೇಔಟ್, ಈ ನಿವಾಸಿಗಳಿಗೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಜೊತೆಗೆ ಮಳೆರಾಯನ ಒಂದು ಅಬ್ಬರ ಮತ್ತೆ ಶುರುವಾದರೆ ಲೇಔಟ್ ಮತ್ತಷ್ಟು ಜಲಾವೃತ ಆಗುವಂತಹ ಆತಂಕ ಕೂಡ ಜನರಿಗೆ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಮಳೆಯಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಅವಾಂತರಗಳಾಗಿದೆ. ವರದಿಯನ್ನ ತರಿಸ್ಕೊಳ್ತೇವೆ, ಎಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಕಾಣ್ತಾ ಇರುವಂತಹ DK ಶಿವಕುಮಾರ್ ಈಗ ಮಳೆಯ ಅವಾಂತರಗಳ ಬೆನ್ನಲ್ಲೇ ಅವರು ಮಾತನಾಡಿದ್ದಾರೆ. ವರದಿಯನ್ನು ತರಿಸ್ಕೊಳ್ತೇನೆ, ಎಲ್ಲವನ್ನ ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಳೆಯಲ್ಲೂ ರಸ್ತೆ ಗುಂಡಿ ಸರಿ ಮಾಡುವಂತಹ ಅವಕಾಶ ಬಂದಿದೆ ಅಂತ ಮಾತನಾಡಿದ್ದಾರೆ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್ ರೈನ್ಬೋ ಲೇಔಟ್ ನೋಡ್ತೀನಿ. ಅದನ್ನು ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್ ರೈನ್ಬೋ ಲೇಔಟ್ ನೋಡ್ತೀನಿ. ಅದನ್ನು ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್ ರೈನ್ಬೋ ಲೇಔಟ್ ನೋಡ್ತೀನಿ. ಅದನ್ನು ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್ ರೈನ್ಬೋ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.